ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಗುರು ಗೋಚಾರ ಫಲ. ಸಿಂಹ ರಾಶಿಯವರು ಕಾಯ್ತಾ ಇದ್ರಿ, ಗುರುಜಿ ನಮ್ಗೆ ಯಾವಾಗ ಗುರು ಬಲ ಬರುತ್ತೆ ತಿಳಿಸಿ ಅಂತ. ನೋಡಿ, 14 ಮೇ 2025 ರಾತ್ರಿ 10:36 ಸಿಂಹ ರಾಶಿಯವರಿಗೆ ಗುರುಬಲ ಆರಂಭ. ಗುರುಬಲ ಯಾಕೆ ನೋಡ್ತೀವಿ? ಒಳ್ಳೆ ಉದ್ಯೋಗ ಸಿಗುತ್ತಾ, ಒಳ್ಳೆ ಮನೆ ಕಟ್ತೀವ, ವಿವಾಹಗಳಾಗುತ್ತಾ, ಅಧಿಕಾರ ಪಡಿತೀವ, ಅದೆಲ್ಲದಕ್ಕೂ ಕೂಡ ಗುರುಬಲವನ್ನ ನೋಡ್ತೀವಿ. ನಿಮ್ದೇನ ಸಿಂಹ ರಾಶಿಯಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಗುರು ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಕ್ಕಳಿಂದ ನಿಮಗೆ ಲಾಭ. ನೀವು ಓದಿರುವ ವಿದ್ಯೆ, ಬುದ್ಧಿ, ಜ್ಞಾನದಿಂದ ಲಾಭ. ಶೇರ್ ಮಾರ್ಕೆಟ್ ಇಂದ ಲಾಭ. ಕ್ಯಾಸಿನೋ, ಜೂಜಾಟಗಳಿಂದನೂ ಕೂಡ ಲಾಭವನ್ನ ಗಳಿಸಬಹುದು. ನಿಮಗೇನ ಸೊಸೆ ಇದ್ರೆ ಸೊಸೆಯಿಂದ ಲಾಭ, ಅಳಿಯನಿದ್ರೆ ಅಳಿಯನಿಂದ ಲಾಭ, ನಿಮ್ಗೆ ಎಲ್ಡರ್ ಸಿಬ್ಲಿಂಗ್ಸ್ ಇದ್ರೆ ಅಣ್ಣ ಅಕ್ಕ ಇದ್ರೆ ಅವರಿಂದ ಲಾಭ. ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತ ಸಮಯ ಬಂತು. ಗುರು 11ನೇ ಮನೆಗೆ ಸಂಚಾರ ಆಗ್ತಾ ಇರೋದ್ರಿಂದ ಗುರು ಅಂದ ತಕ್ಷಣ ಗ್ರೋತ್. ಯಾವ್ದ್ರಲ್ಲಿ ಗ್ರೋತ್ ಆಗುತ್ತೆ? 11ನೇ ಮನೆ. ಕಮ್ಯುನಿಕೇಶನ್ ರಾಶಿ ಮಿಥುನ ರಾಶಿ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಗುರು 11ನೇ ಮನೆ ಸಂಚಾರ ಆದಾಗ ಲಾಭ ಸ್ಥಾನ, ಲಾಭ ಜಾಸ್ತಿ ಆಗುತ್ತೆ. ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ಒಂದಕ್ಕಿಂತ ಹೆಚ್ಚು ಲಾಭಗಳು. ಹೇಗೆ? ಒಬ್ರು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತೀರಾ, ಅದರಿಂದನೂ ಲಾಭ. ಕೆಲ್ಸಕ್ಕೂ ಹೋಗ್ತಾ ಇರ್ತೀರಾ, ಅದರಿಂದನೂ ಕೂಡ ನಿಮ್ಗೆ ಲಾಭ ಆಗುತ್ತೆ. ಕೆಲವು ಲೆಕ್ಚರರ್ಸ್ ಆಗಿರ್ತೀರಾ, ಟ್ಯೂಷನ್ಸ್ ಮಾಡ್ತಾ ಇರ್ತೀರಾ, ಅದರಿಂದನೂ ಲಾಭ. ಕೆಲಸ ಮಾಡ್ತೀರಾ, ಅದರಿಂದನೂ ಕೂಡ ಲಾಭ. ಡಾಕ್ಟರ್ಗಳಿಗೆ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಮನೆಯಲ್ಲಿ ಕೂಡ ಕ್ಲಿನಿಕ್ ಇಟ್ಕೊಂಡಿರ್ತೀರಾ, ಎರಡರಿಂದನೂ ಕೂಡ ನಿಮಗೆ ಲಾಭ. ಹಾಗೆ ಒಂದಕ್ಕಿಂತ ಹೆಚ್ಚು ಕೆಲವರು ಶೇರ್ ಮಾರ್ಕೆಟ್ ಇಂದನೂ ಕೂಡ ಲಾಭವನ್ನ ಮಾಡ್ಕೊಳ್ಬಹುದು. ಹೀಗೆ ಸಿಂಹ ರಾಶಿಯವರಿಗೆ ಅನೇಕ ಕಡೆಯಿಂದ ಲಾಭ ಉಂಟಾಗುತ್ತೆ. ಸ್ನೇಹಿತರಿಂದ ನಿಮಗೆ ಲಾಭ ಉಂಟಾಗುವಂತ ಸಮಯ ಬಂತು ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಇನ್ನು ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಎಲ್ಲ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ಗುರುಜಿ, ಗುರು ಸಂಚಾರ ಆಗ್ತಾ ಇರೋದು ಮಿಥುನ ರಾಶಿಗೆ, ನಂದು ಸಿಂಹ ರಾಶಿ, ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ದೇವಗುರು ಬೃಹಸ್ಪತಿ ಮಿಥುನ ರಾಶಿಗೆ ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ 12 ವರ್ಷ. ಈಗ 12 ವರ್ಷ ಆದ್ಮೇಲೆ ಮಿಥುನ ರಾಶಿಗೆ ದೇವಗುರು ಬೃಹಸ್ಪತಿ ಬಂದಿದ್ದಾನೆ. ಹಾಗಾದ್ರೆ ಎಲ್ಲಾ ರಾಶಿಗಳ ಮೇಲೂ, ಪ್ರಕೃತಿಯ ಮೇಲೂ, ಮನುಷ್ಯನ ಮೇಲೂ, ಎಲ್ಲರ ಮೇಲೂ ಕೂಡ ದೀರ್ಘಕಾಲದ ಫಲಗಳು ಪ್ರಾಪ್ತಿಯಾಗುತ್ತೆ. ದೇವಗುರು ಬೃಹಸ್ಪತಿ ಸಂಚಾರ ಆದಾಗ, ರಾಹುಕೇತುಗಳು ಸಂಚಾರ ಆದಾಗ, ಶನಿದೇವರು ಸಂಚಾರ ಆಗ್ಬೇಕಾದ್ರೆ. ಹಾಗಾದ್ರೆ ದೇವಗುರು ಬೃಹಸ್ಪತಿ ನಿಮಗೆ ಅಷ್ಟಮಾಧಿಪತಿಯಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಲಾಭ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಧನ ಲಾಭ. ನೀವು ಏನಾದ್ರು ವಿವಾಹ ಆಗುವಂತ ಸಮಯ, ವಿವಾಹ ಆದ್ರೆ ನಿಮ್ಮ ಸಂಗಾತಿಯ ಕುಟುಂಬದಿಂದ ನಿಮಗೆ ಧನ ಲಾಭ ಉಂಟಾಗ್ಬಿಡುತ್ತೆ ಸಿಂಹ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿಗೆ ಸಂಚಾರ ಆಗುತ್ತೆ, ಪ್ರಪಂಚಕ್ಕೆ ಏನಾಗುತ್ತೆ? ಯಾಕಂದ್ರೆ ಇದೆಲ್ಲ ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ, ನಾವು ಪ್ರಪಂಚದಲ್ಲೇ ಇರೋದ್ರಿಂದ ಪ್ರಪಂಚದಲ್ಲಾಗುವಂತಹ ಆಗು ಹೋಗುಗಳು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾನೆ ಮೇ 2025 2032ವರೆಗೂ, ಸುಮಾರು 8 ವರ್ಷ ಗುರು ಅತಿಚಾರಿಯಾಗಿ ಯೋಗ. ಏನಿದು ಅತಿಚಾರಿ ಯೋಗ ಗುರುಜಿ? ಇಷ್ಟು ವರ್ಷ ಇಲ್ದಿದ್ದು ಈಗ ಸ್ಟಾರ್ಟ್ ಆಗೋಯ್ತಾ? ಎಸ್. ಈಗ ಗುರು ಏನ್ ಮಾಡ್ತಿದ್ದಾನೆ? ಆಕ್ಸಿಲರೇಟ್. ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ? ಸ್ಪೋರ್ಟ್ಸ್ ಕಾರ್ ಆಕ್ಸಿಲರೇಟ್ ಸ್ಪೀಡ್ ಮಾಡಿ ಗಾಡಿ ಫಾಸ್ಟ್ ಆಗಿ ಹೋದಾಗ ನಿಮಗೆ ಮಜಾ ಬರುತ್ತೆ. ಆದ್ರೆ ಇಟ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅಂತ ಹೇಳ್ತಾರೆ. ಯಾವಾಗ ನಿಮ್ಗೆ ಥ್ರಿಲ್ ಬರುತ್ತೆ ಸ್ಪೀಡ್ ಆಗಿ ಹೋದಾಗ, ಜಾಸ್ತಿ ಸ್ಪೀಡ್ ಆಗಿ ಹೋದಾಗ ಏನಾಗುತ್ತೆ? ಸಾವು ಕೂಡ ಉಂಟಾಗುತ್ತೆ. ಹಾಗೆ ದೇವಗುರು ಬೃಹಸ್ಪತಿ ಸ್ಟಡಿ
ಸ್ಟೇಬಲ್ ಮೋಷನ್ ಹೋಗೋ ಬದಲು ಸ್ಪೀಡ್ ಜಾಸ್ತಿ ಮಾಡ್ಬಿಡ್ತಾನೆ. ಹಾಗಾದ್ರೆ ಏನಾಗ್ಬೋದು ಗುರುಜಿ, ಪ್ರಪಂಚಕ್ಕೆ ಏನಾಗ್ಬೋದು, ನಮ್ಗೇನಾಗ್ಬೋದು ಅನ್ನುವಂತಹ ಕುತೂಹಲ ನಿಮಗಿದ್ದೇ ಇರುತ್ತೆ. ಯಾಕಂದ್ರೆ ಈಗ ಒಂದೇ ವರ್ಷದಲ್ಲಿ ನೋಡಿ, ಒಂದು ವರ್ಷದಲ್ಲಿ ಒಂದು ರಾಶಿಯಲ್ಲಿ ಗುರು ಸಂಚಾರ ಆಗುವಂಥದ್ದು 3 ರಾಶಿಯಲ್ಲಿ ಸಂಚಾರ ಆಗ್ತಾನೆ. ವೃಷಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಈ 3 ರಾಶಿಯಲ್ಲೂ ಎಲೆಪ್ಟಿಕಲ್ ಮೋಷನ್ ಅಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಭೂಮಿಯಿಂದ ನೋಡಿದಾಗ ಸ್ಪೀಡ್ ಮೂವ್ಮೆಂಟ್ ಜಾಸ್ತಿ ಕಾಣುತ್ತೆ. ಹಾಗಾದ್ರೆ ಅತಿಚಾರಿಯಾಗಿ ಗುರು ಸಂಚಾರ ಆದಾಗ ಪಾಸ್ಟ್ ಹಿಸ್ಟ್ರಿ ತಗೊಂಡಾಗ ಮಹಾಭಾರತ ಯುದ್ಧ ಏನಕ್ಕೋಸ್ಕರ ಆಯ್ತು? ಧರ್ಮಕ್ಕೋಸ್ಕರ ಆಯ್ತು. ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನ ರಕ್ಷಣೆ ಮಾಡಕ್ಕೆ ಭಗವಂತ ಯಾರ ಜೊತೆಗೆ ನಿಂತ್ಕೊಂಡ? ಧರ್ಮದ ಜೊತೆ ನಿಂತ್ಕೊಂಡ, ಪಾಂಡವರ ಜೊತೆ ನಿಂತ್ಕೊಂಡ. ಪಾಂಡವರ ಯುದ್ಧ ಆಗಿತ್ತು ಧರ್ಮಕ್ಕೋಸ್ಕರ. ಕೌರವರ ಯುದ್ಧ ಏನಾಗಿತ್ತು? ಶಕ್ತಿ, ನಮ್ಗೆ ಶಕ್ತಿ ಇದೆ ಅಂತೇಳಿ ಅವ್ರು ಯುದ್ಧ ಮಾಡಿದ್ರು. ಅವ್ರು ಸೋತರು. ಎಷ್ಟೇ ಪವರ್ ಇದ್ರು ಹೊರಟೋಯ್ತು. ಧರ್ಮ ಅನ್ನೋದು ಸ್ಥಾಪನೆ ಆಗುವಂತಹ ಸಮಯ ಬಂದಿತ್ತು. ಅದಕ್ಕೆ ಕುರುಕ್ಷೇತ್ರ ನಡೀತು, ಮಹಾಭಾರತ ಯುದ್ಧ ಆಯ್ತು. ಆ ಟೈಮಲ್ಲಿ ಗುರು ಅತಿಚಾರಿಯಾಗಿ ಇದ್ದ. ಅದಾದ ಮೇಲೆ ವರ್ಲ್ಡ್ ವಾರ್ ಸೆಕೆಂಡ್ ಆಯ್ತಲ್ಲ, ಮಹಾಯುದ್ಧ, ವಿಶ್ವ ಯುದ್ಧ ಎರಡನೇದು ನಡಬೇಕಾದ್ರೂ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ರು. ಈಗ ಸಾಂಕ್ರಾಮಿಕ ರೋಗ ಕೊರೋನಾ ವೈರಸ್ 2020ರಲ್ಲಿ ಭಾರತ ದೇಶಕ್ಕೆ ಬರುತ್ತೆ ಅನ್ನುವಂತಹ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ. ನನ್ನ ಚಾನೆಲ್ನ ಯಾರು ತುಂಬಾ ವರ್ಷದಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ತುಂಬಾ ವರ್ಷದಿಂದ ನೋಡ್ತಾ ಇದ್ದೀರಾ, ನೀವೆಲ್ಲ ನೋಡಿರ್ತೀರಾ. ಈಗಲೂ ಯಾರು ಹೊಸಬರಿದ್ದೀರಿ, ಬೇಕಾದ್ರೆ ಯುಗಾದಿ 2020 ಭವಿಷ್ಯವನ್ನ ನೋಡಿ ಗೊತ್ತಾಗುತ್ತೆ ಸಾಂಕ್ರಾಮಿಕ ರೋಗ ಭಾರತಕ್ಕೆ ಬರುತ್ತೋ ಇಲ್ವೋ ಅನ್ನೋದನ್ನ ನಾನು ಆಗ್ಲೇ ವಿಡಿಯೋನ ಹೇಳಿದ್ದೀನಿ. ಅವಾಗ್ಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ, ಸ್ಪೀಡ್ ಮೋಷನ್ ಜಾಸ್ತಿ ಮಾಡಿದ್ರು. ಆಮೇಲೆ ಭಾರತ ದೇಶಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟರು 1947. ಅವಾಗ್ಲೂ ಕೂಡ ಬ್ರಿಟಿಷರು ಭಾರತ ಬಿಟ್ಟು ಹೊರಟೋದ್ರು. ಅವಾಗ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ. ಇದೆಲ್ಲ ಪಾಸ್ಟ್ ಹಿಸ್ಟ್ರಿ. ನಾನು ಯಾಕೆ ಪಾಸ್ಟ್ ಹೇಳ್ತಾ ಇದ್ದೀನಿ ಅಂದ್ರೆ ಫ್ಯೂಚರ್ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಹಾಗಾದ್ರೆ ಪ್ರಪಂಚದ ನಂಗೆ ಬೇಡಪ್ಪ ಗುರುಜಿ, ನನ್ ಮಾತ್ರ ರಾಶಿ ಭವಿಷ್ಯ ಹೇಳಿ ಅಂದ್ರೆ ಅದ್ರ ಜೊತೆಗೆ ನೀವು ಕೂಡ ಪ್ರಪಂಚದಲ್ಲಿ ಇದ್ದೀರಾ. ಪ್ರಪಂಚದಲ್ಲಿ ಆಗುವಂತ ಆಗು ಹೋಗುಗಳಿಗೂ ನಿಮಗೂ ಜವಾಬ್ದಾರಿ ಇದೆ. ಪ್ರಪಂಚದಲ್ಲಿ ಆಗುವಂತಹ ಏನೇ ಒಂದು ಎಫೆಕ್ಟ್ ನಿಮಗೂ ಕೂಡ ಆಗುತ್ತೆ ಅನ್ನೋದನ್ನ ನೀವು ಮರಿಬಾರದು. ಹಾಗಾದ್ರೆ ಗುರು ಅತಿಚಾರಿಯಾಗಿ ಫಾಸ್ಟ್ ಮೂವಿಂಗ್ ಸಂಚಾರ ಆಗ್ತಾ ಇರೋದ್ರಿಂದ ಈಗೆಲ್ಲ ಪ್ರಾಬಲ್ಯ ಎಲ್ಲಿದೆ? ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಾಬಲ್ಯ ಇದೆ. ಅದು ಶಿಫ್ಟ್ ಆಗುತ್ತಾ? ಭಾರತ ಸನಾತನ ಧರ್ಮ ಅನ್ನೋದು ಮತ್ತೆ ಅಸ್ತಿತ್ವದಲ್ಲಿ ಬರುತ್ತಾ? ಸೂರ್ಯ ಹುಟ್ಟೋದು ಯಾವ ಕಡೆ? ಪೂರ್ವ. ಈಗ ಎಲ್ಲಿದೆ ಪ್ರಭಾವ? ಪಾಶ್ಚಿಮಾತ್ಯ ದೇಶಗಳಲ್ಲಿ. ಆ ಪವರ್ ಏನಾಗುತ್ತೆ? ಅಲ್ಲಿಂದ ಪಾಶ್ಚಿಮಾತ್ಯ ದೇಶಗಳಿಂದ ಪೂರ್ವ ದೇಶಗಳಿಗೆ ಬರುವ ಸಾಧ್ಯತೆ ಇದೆ. ಪ್ರಮುಖ ಪೂರ್ವ ಮತ್ತು ಪಾಶ್ಚಿಮಾತ್ಯಗಳ ಪ್ರಮುಖ ಶಕ್ತಿಗಳ ಜಾಗತಿಕ ಯುದ್ಧ ಉಲ್ಬಣ, ದುರ್ಬಲವಾದ ಆರೋಗ್ಯ, ಸಾಂಕ್ರಾಮಿಕ ರೋಗಗಳು, ಆರ್ಥಿಕ ಸಂಕಷ್ಟಗಳು, ನೈಸರ್ಗಿಕ ವಿಪತ್ತುಗಳು ಬರುವ ಸಾಧ್ಯತೆಗಳಿದೆ. ನಮ್ಮ ಸನಾತನ ಧರ್ಮ ಮತ್ತೆ ಅಸ್ತಿತ್ವದಲ್ಲಿ ಬರುವಂಥದ್ದು, ಮತ್ತೆ ಭಾರತದ ಶಕ್ತಿ ಹೆಚ್ಚಾಗುವಂಥದ್ದು. ಬ್ರಿಟಿಷರು ಭಾರತ ದೇಶಕ್ಕೆ ಬರೋಕ್ಕಿಂತ ಮೊದಲು ನಾವು ಸ್ವಾವಲಂಬಿಗಳಾಗಿದ್ವಿ. ಯಾವುದೇ ದೇಶದ ಮೇಲೆ ಡಿಪೆಂಡ್ ಆಗಿರ್ಲಿಲ್ಲ. ನಮ್ಮ ದೇಶ ಪವರ್ಫುಲ್ ಆಗಿತ್ತು. ನಮ್ಮ ಸನಾತನ ವಿದ್ಯೆ ತುಂಬಾ ಚೆನ್ನಾಗಿತ್ತು. ಈಗ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗುತ್ತೆ. ಅನೇಕ ವಿದೇಶಿಯರು ಭಾರತ ದೇಶದ ಸನಾತನ ವಿದ್ಯೆಗಳು, ಗುಪ್ತ ವಿದ್ಯೆಗಳು, ಜ್ಯೋತಿಷ ಇವೆಲ್ಲ ಕಲಿಯೋದಕ್ಕೆ ಆಸಕ್ತಿಯನ್ನ ಹೆಚ್ಚು ತೋರಿಸುವ ಸಾಧ್ಯತೆಗಳಿದೆ. ಜ್ಯೋತಿಷಿಗಳ ಜೀವನ ಕೂಡ ಬದಲಾವಣೆ ಆಗುತ್ತೆ. ಟೀಚರ್ಸ್, ಗುರುಗಳ ಜೀವನ ಬದಲಾವಣೆ ಆಗುತ್ತೆ. ಟೀಚಿಂಗ್, ಶಿಷ್ಯರು ಮತ್ತು ಗುರುಗಳ ವ್ಯತ್ಯಾಸ ಹೆಚ್ಚಾಗುತ್ತೆ. ಜ್ಞಾನ ಅತಿ ಹೆಚ್ಚಾಗಿ ಬೆಳೆಯುತ್ತೆ. ಗುರು ಅತಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಲ್ಲಾ ಕಡೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈ ಸಮಯದಲ್ಲಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಇನ್ನೇನು ಒಳ್ಳೊಳ್ಳೆ ಫಲಗಳು ಪ್ರಾಪ್ತಿಯಾಗ್ಬೋದು. ಯಾಕಂದ್ರೆ ಗುರು ಅಕ್ಟೋಬರ್ 19ನೇ ತಾರೀಕು ಕರ್ಕಾಟಕ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ. 4 ಡಿಸೆಂಬರ್ 2025ವರೆಗೂ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಗುರು ವ್ಯಯಭಾವದಲ್ಲಿ ಹೊರಟೋಗ್ತಾನೆ. ಗುರು ಬಲವನ್ನ ಸಿಂಹ ರಾಶಿಯವರು ಕಳ್ಕೊಂಡ್ಬಿಡ್ತೀರಾ. ಎಷ್ಟನೇ ತಾರೀಕಿಂದ ಅಂತ ನಾನು ಆಗ್ಲೇ ಡೇಟ್ ಕೂಡ ನಿಮ್ಗೆ ಹೇಳಿದ್ದೀನಿ. ಗುರು ವ್ಯಯಭಾವದಲ್ಲಿ ಹೋದಾಗ ಏನಾಗ್ಬೋದು? ಯಾಕೆಂದ್ರೆ
ನೀವೆಲ್ಲಿ ಹಣ ಹೂಡಿಕೆ ಮಾಡಿದಿರಿ ಅಲ್ಲೇ ನಷ್ಟ ಆಗ್ಬಿಡ್ಬೋದು. ಮಕ್ಕಳ ಜೊತೆಗೆ ವಿರೋಧ ಉಂಟಾಗ್ಬೋದು. ವ್ಯಾಪಾರದಲ್ಲಿ ನಷ್ಟ ಆಗ್ಬಿಡ್ಬೋದು. ಯಾಕಂದ್ರೆ ಗುರು ಸ್ಟೇಬಲ್ ಆಗಿ ಮೂವ್ಮೆಂಟ್ ಆಗ್ತಾ ಇಲ್ಲ. ಗುರು ಅಂದಾಗ ಏನಂತೀವಿ ನಾವು? ಎಕ್ಸ್ಪ್ಯಾನ್ಷನ್, ಫಿಲಾಸಫಿ. ಮಿಥುನ ರಾಶಿಯಲ್ಲಿ ಅಂದ್ರೆ ಕಮ್ಯುನಿಕೇಶನ್. ಗುರು ಉಚ್ಚನಾಗ್ತಾನೆ, ಕರ್ಕಾಟಕ ರಾಶಿಯಲ್ಲಿ ಬರ್ತಾನೆ. ಆದ್ರೆ ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವ. ಅದೊಂದೇ ಅಂತ ನೀವು ಕನ್ಸಿಡರ್ ಮಾಡಬಾರ್ದು. ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಯಾವ ಗ್ರಹಗಳನ್ನ ದೃಷ್ಟಿಸ್ತಾ ಇದ್ದಾನೆ, ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಾ ಇದ್ದಾನೆ, ಎಷ್ಟು ಬಿಂದುಗಳನ್ನ ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಕೊಟ್ಟಿದ್ದಾನೆ, ಅದನ್ನೆಲ್ಲ ನೋಡಿದಾಗ ಇನ್ನು ಪರ್ಫೆಕ್ಟ್ ಪ್ರಿಡಿಕ್ಷನ್ ಅನ್ನ ನಿಮಗೆ ಕೊಡಬಹುದು. ಇದು ಬರೀ ಗೋಚಾರ ಫಲ ಆಗಿರುತ್ತೆ. ಗುರು ವ್ಯಯಭಾವದಲ್ಲಿ ವ್ಯಯಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಜಾಗೃತೆಯಾಗಿರ್ರಿ ಅನ್ನುವಂತಹ ವಿಷಯವನ್ನ ತಿಳಿಸ್ತಾ, ಹಾಗಾದ್ರೆ ಸಿಂಹ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ, ಶಿವ ಯಾರು? ಕಾಲರ ಕಾಲ ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾನೆ. ಅದನ್ನು ಉಳಿಸ್ಬೇಕು ಅಂದ್ರೆ ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ದ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ನನ್ನ ಬಾಯಿಂದ ಸದಾ ಶುಭನೇ ಬರಬೇಕು, ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗ್ಬೇಕು ಅಂತ ನನ್ನ ಉದ್ದೇಶ. ಗ್ರಾಹಿ ಕರ್ಮ ಫಲದಾತಃ. ಒಬ್ಬ ಜ್ಯೋತಿಷಿಯಾಗಿ ಕೆಲವು ಗ್ರಹಗಳಿಂದ ಏನ್ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಅನ್ನುವಂಥ ವಿಚಾರ ಕೂಡ ತಿಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ ಆಗಿರೋದನ್ನ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಸದಾ ಬಯಸ್ತೀನಿ. ನಾನು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಿಮಗೆ ಉತ್ತಮ ಆರೋಗ್ಯ, ನಿಮಗೆ ಸುಖ, ಶಾಂತಿ, ನೆಮ್ಮದಿ, ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ, ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ, ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.